ತಡಿ ಹೇಳ್ತಾನೆ ಅದೇನಾ ನೀರು ನೀರು ಲಾಸ್ಟ್ ಕಲ್ಲಿಕ್ಕನ ಏನ್ ಬೇಡ ಗಾಳಿ ಐತ್ ನೋಡ್ರಿ ಕಲ್ಲಿಕ್ ಯಾಕೆಂದ್ರೆ ಗಾಳಿ ಐತೆ ನೋಡಪ್ಪ ಅಲ್ಲೇ ಗಾಳಿ ಬೇಕು ಗಾಲಿ ಬೇಕು ಒಯ್ದ್ ಬಿಡಕ್ಕೂ ಎಳ್ಕೊಂಬತ್ತಬೇಕು ಅದಕ್ಕೆ ಕಲ್ಲಿಕ್ ಒಂದಿದು ಕೊಡ್ತೀನಿ ಗಾಲಿ ಬೇಕು ಕೇಸಿಂಗ್ ಹಾಕೊಂಡು ಗಾಲಿ ಬಿಡಕ್ಕೂ ಅದೇ ಎಳ್ಕೊಂಬಕ್ಕೋದೆ ಕಲ್ಲಿಕ್ ಗಾಲಿ ಬಿಡಕ್ಕೂ ಬೇಕು ಎಳ್ಕೊಂಬಕ್ಕೋಬೇಕು ಒಂದ್ ನಿಮಿಷ ಬಿಡೋದಕ್ಕೆ ಆಮೇಲೆ ಏನ್ ಬೇಕಾಗಲ್ಲ ಸಾಕು ಇಲ್ಲಿಗೇನ್ ಬೇಡ ಹಾಕೊಂಡು ಬೇಕು ಗಾಲಿ ಮೇಲೆ ಹೋಗ್ಬೇಕು ಕಾಮಂಗ ಬಿಡ ಬೀಸ್ಲಿ ಬಿಡಿ ಏನಾಗಲ್ಲ 30 ಅಡಿಗೆ ಹೋಗುತ್ತೆ ನೀರ್ಗೆ ನಾನು ಟೇಪ್ ಹಾಕೊಂಡಿದ್ದೆ ಈಗ ಇಲ್ಲ ಐತೆ ಎಲ್ಲ ಕೆಲಸ ಆಯ್ತು ಇನ್ನೊಂದ್ ಕಲ್ಲಿ ಇಕ್ಕಂಗಿದ್ರೆ ಅದಕ್ಕೆ ಹೋಗ್ಬಿಟ್ಟು ಆ ಕಡೆ ಅಲ್ಲಿ ಎದ್ದೇಳಲ್ಲ ನೀವು ಹಿಡ್ಕೊಂಡಿದ್ದೀನಿ ಜಾಗ ಇಟ್ಕೊಂಡು ಬಿಡಿ ಅವ್ರಿಗೊಂಚೂರು ಅದೇ ಟೇಪು ಗೊತ್ತಾಗ್ತದೆ ಅದೇ ಟೇಪ್ ಹಾಕಿ ನೀರು ಹೋಗೋದು ಸ್ವಲ್ಪ ಕೆಳಕೋರಕ್ ಕಾಣುತ್ತೆ ಕೇಸಿಂಗ್ ಎಷ್ಟು ಅಡಿ ಕೇಸಿಂಗ್ ಬಿಟ್ಟು ಕೇಸಿಂಗ್ ಏನ್ ಜಾಸ್ತಿ ಹಾಕಿಲ್ಲ ಒಂದು 40 ಅಡಿನ ಇಲ್ಲ ಜಾಸ್ತಿ ಐತಿ 60 ಅಡಿ ಒಳಗೆ 60 70 50 ಅಡಿ 50 ಅಡಿ ಅಷ್ಟೇ ನೋಡಿ ಬಂಡೆ ಈಗ ಬಂಡೆ ನೋಡಿ ಕಾಣ್ತಾ ಇತ್ತು ನೋಡಿ ಕರೆ ಬಂಡೆ ಬರೇ ಕರೆ ಬಂಡೆನೆ ಕೊರ್ದಿರೋದು ನೋಡಿ ಈಗ ಕಾಣ್ತಾ ಇತ್ತು ನೋಡಿ ಆಮೇಲೆ ಬಿಳೆ ಬಂಡೆ ಎಲ್ಲ ಪರ್ಪರೆ ಸಿಕ್ಕೈತ್ರಿ ಒಂದು 70 ಅಡಿಲೇ ಲೂಸ್ ಗ್ಯಾಪ್ ಐತಿ ಕಾಣ್ತೈತೆ ಗೊಂಡಾರ ಆಯ್ತು ನೋಡಿ ಅರವತ್ತಾಗೈತೆ ನೋಡ್ರಿ ಬರ್ತಾ ಇರ್ತದೆ ನೀರ್ ಇದ್ರೆ ಈಗ ನೀಟ್ ಆಯ್ತು ನೋಡ್ರಿ ನಿಮ್ಗೆ ನೀಟಾಗಿ ಕಾಣುತ್ತೆ ಈಗ ಬಿಟ್ಟು ಬೋರ್ ಎಷ್ಟೈತೆ ಅಷ್ಟು ಕ್ಲೀನ್ ಆಗೈತೆ ಓಡಸ್ ಏನಿಲ್ಲ ಒಂದು 80 ಅಡಿಗೆ ಒಂದು ಗ್ಯಾಪ್ ಕರೆಕ್ಟ್ 80 ಅಡಿಗೆ ಒಂದಿಷ್ಟು ನೀರು ಸಿಕ್ಕಿದ್ವು ಒಂದು ಇಂಚಿ ಬರೋವು ಆಮೇಲೆ ಒಂದೇ ಗ್ಯಾಪ್ ಫಟ್ಟು ಸಿಕ್ಬಿಡ್ತು ದೊಡ್ಡ ಗ್ಯಾಪು 600-700 ಅಡಿ ಮೇಲೆ 600 700 650 ಮೇಲೆ ಅದಾದ್ಮೇಲೆ ಒಂದು ರಾಡ 2 ರಾಡ ಕೊರ್ದಾರ ಅಷ್ಟೇ ಗ್ಯಾಪ್ ಸಿಕ್ಕಿದ ಮೇಲೆ ಆಗದೇ ಇಲ್ಲ ಅಂದ ಅಲ್ಲಿ ಸಾಕ ನೀರು ಜನ ಎಲ್ಲ 5 ಸಾಕು ಗಂಡ ಆಗ್ತಾನೆ ನಿಮ್ದಿನೇ ಅಂತಂದ್ರು ಅದಷ್ಟೇ ಇವಾಗ ಕೆರೆ ನೀರ್ ಐದ ನೀರ್ಗೆ ತೊಂದ್ರೆ ಇಲ್ಲ ಇವಾಗೇನ್ ಬಾವಿಗೆ ಎಳಿತಾ ಇದಾವೆ ಮೊದ್ಲರ್ ಕೆರೆ ಬಿಡಕ್ಕೆ ಇಲ್ಲಿ ಮೊದ್ಲರ್ ಕೆರೆ ಸೇಫ್ ನಿಮ್ಗೆ ಯಾವಲ್ ಹೊಡಿತತ ಅದೊಂದು ನಮಗೆ ಬೆಸ್ಟ್ ಪಾಯಿಂಟ್ ಇದೆ ರಾವಡಿ ದಿನ ಮನೆಯಲ್ಲ ಒಂದ್ 8-10 ಬೋರ್ ಕೊಡ್ಸಾರ ಎಲ್ಲ ಫೇಲ್ ಆದ್ರು 1000 ಅಡಿ ನೀರ್ ಹೋಗ್ತಾರೆ ಬೀಳ್ತಾ ಇರೋದು ನಿಂತ ಬಿಡೈತಿ ಎಲ್ಲೂ ಹೋಗ್ತಿಲ್ಲ ನೋಡ್ರಿ ನಿಂತೈತ್ ನೋಡ್ರಿ ಎಲ್ಲೂ ಹೋಗಂಗಿರಿ ಡಸ್ಟ್ ಎಲ್ಲ ಕ್ಲೀನ್ ಆಗಿರೋದು ಎಲ್ಲೂ ಹೋಗ್ತಿಲ್ಲ ನಿಮ್ ಬೋರ್ ಮೇಲ್ಗಡೆಗೆ ಬಂದ್ಬಿಡೈತಿ 30 ಅಡಿಗೆ ನಿಂತ ಬಿಡೈತಿ ನೀರ್ ಜಾಸ್ತಿ ಆಗೈತಿ ಮುಂದಕ್ಕೆ ಹೋಗಂಗಿದ್ರೆ ಗ್ಯಾಪ್ ಇದ್ದಾಗ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಕೆಳಗಿಂದೆಲ್ಲ ಪ್ರಚಾರ ಐತೆ
ನೋಡಿ ಈ ತರ ಇದ್ರೆ ನೀರ್ ಬರಲ್ಲ, ಇದು ಪ್ಲೈನ್ ಐತ್ ನೋಡು. ಈ ತರ ನಾನು ಆಗ್ಲೇ ಗ್ಯಾಪ್ ತೋರ್ಸಿನಲ್ಲ, ಸಂಧಿ ಇರ್ಬೇಕು, ನೀರ್ ಬರ್ಬೇಕು ಅಂದ್ರೆ. ಗ್ಯಾಪ್ ಇರ್ಬೇಕು. ಇದು ಬರೇ ಬಂಡೆ, ಇದು ಕೆಂಪು ಎಣಚ್ಕೊಳ್ಬೇಕು. ಒಂದೇ ತರದ ಬಂಡೆ ನೋಡಿ. ಆ ಟಾರ್ಪಲ್ ಆಗಿದೆ, ಹಿಂಗ್ ಕಾಣ್ತಿರ್ಲಿಲ್ಲ. ಚಿಕ್ಕ ಎತ್ಲ ಹೊಲ್ದಂಗ ಆಗತ್ತೆ. ನಾವ್ ಅದಕ್ಕೆ ಮುಂಚೆಲೆ ಹೇಳ್ಬಿಡ್ತೀವಿ ಟಾರ್ಪಲ್ ಬೇಕು ಅಂತನ. ಸಂಜೆನಾಗ 6 ಗಂಟೆ ಮೇಲಾದ್ರೆ ಏನು ಬೇಕಾಗಲ್ಲ, ಕತ್ಲೆ ಇರ್ತೈತಲ್ವಾ, ಅವಾಗ ಏನು ಬೇಕಾಗಿರಲ್ಲ. ಇಲ್ಲೊಂದು ಹಬ್ಬತೈತ. 230 ಅಡಿ ಬಿದ್ದೈತ್ ನೋಡಿ. 70 ನೀರ್ ಇದ್ರಲ್ಲ ಅವಾಗ ನಿಮ್ ಪರಿವಾರ ಈಗಲ್ಲ, ಅವಾಗ ಖಾಲಿ ಬಿದ್ದೈತಿ ಇದು. ಈಗ ನೀರ್ ಬರ್ತೈತಿ. ಒಟ್ಟು 2 ಗ್ಯಾಪ್ ಆಯ್ತು. 2 ಗ್ಯಾಪ್ ಆಯ್ತು ಈಗ ನೀರ್ ಬರೋದು. ಕೆಳಗೈತಿ. ಈಗ 1.5 ಇಂಚ್ ನೀರ್ ಸಫಿಶಿಯೆಂಟ್ ಬರುತ್ತೆ. ಇಷ್ಟಕ್ ಬಿಡ್ಕೊಂಡ್ರೆ 1.5 ಇಂಚ್ ನೀರ್ ಸಫಿಶಿಯೆಂಟ್ ಬರುತ್ತೆ. ನೆಲ ಎರೆನೆಲ್ಲ ಅಂತದ್ದು, ಸಣ್ಣ ನೀರ್ಗಾಗಲ್ಲ, ದೊಡ್ಡ ನೀರ್. ನೀರೇ ಬೀಳ್ತಾ ಇರೋದಲ್ಲ. ನೀರ್ ನಿಂತೈತೆ, ಬೀಳ್ತಿಲ್ಲ. ನೀರ್ ತುಂಬ್ಕೊಂಡೈತೆ. 30 ಅಡಿಯಿಂದ ನೀರೊಳಗೆ ಕ್ಯಾಮ್ರಾ ಹೋಗ್ತಾ ಇರೋದು. ನಾಳೆ 3 ವರ್ಷ ಆಯ್ತಣ್ಣ ಕೊರ್ಸಿ. ಆಗ್ಲೇ ಬಿಟ್ಟೇ ಇಲ್ಲ ನೀರು. ನನಗೆ ಡೌಟ್ ಆಯ್ತಲ್ಲ, ಅದೇ ಗ್ಯಾಪ್ಗಳು ನನಗೆ ಗೊತ್ತಿಲ್ಲ ಅಣ್ಣ ಎಷ್ಟೈತೆ ಈಗ ಗೊತ್ತಾಗ್ಬಿಡುತ್ತೆ ಈಗ ಎಷ್ಟಡಿ ಬಿದ್ದೈತೆ ಏನು ನಮ್ಗೆ ಎಷ್ಟು ತರದು ಏನು ಇಲ್ಲ ಕಮ್ಮಿ ತಂದು. ಬೇಕಾದ್ರೆ ಲೆಂತ್ ಕೇಬಲ್ ನಿಧಾನ ತಂದು ಬಿಡ್ಕೋಬಹುದು. ಮೋಟ್ರ್ ಮಾತ್ರ ಚೆನ್ನಾಗಿರೋದೇ ಹಾಕ್ಬೇಕು. ನಾವ್ ಹೇಳಿದ್ದಾರೆ ಸಾಲ್ಕರ್ಗೆ ಲೆಂತ್ ಕೇಬಲ್ ತಂದು ಬೇಕಾದ್ರೆ 300 ಅಡಿಗೆ ನೀರ್ ಬಂದ್ರೆ ಅಲ್ಲಿಗೆ ನಿಲ್ಲಿಸ್ರಿ, ಅವಾಗ ಅಂತ ಕಾಲದಾಗ 2 ತಂದು ಬಿಟ್ಕೋಬಹುದು. ಮೋಟ್ರ್ ಮಾತ್ರ ತಳದಗೊಳ್ತೆ ತರಬೇಕು. 750 ಅಡಿ ಅಂದ್ರೆ 10 ತಾಸಿಂದ 12 ಇಲ್ಲ 10 ಆಗಲ್ಲ. 12 ತರ್ರಿ, ಯಾಕಂದ್ರೆ ಮೋಟ್ರ್ ಚೇಂಜ್ ಮಾಡಕ್ ಆಗಲ್ಲ. 12 18 ಆದ್ರೆ ಅಂತ 800 ಅಡಿ ಕೆಪಾಸಿಟಿ ಇರ್ತದೆ. 12 16 ಆದ್ರೂ 600 ಅಡಿ. 12 ದಬಾಯಿಸ್ ನೀರ್ ಕೀಳ್ತತೆ, ನೀರು ನೆಲ ಆಯ್ತದೆ. ನೀರು ಕಮ್ಮಿ ನೀರಾದ್ರೆ ಕಮ್ಮಿ ಹೆಚ್ಚು ಬಿಟ್ಕೋಬೇಕಾಯ್ತು. ನೀರಾಯ್ತು. ಸ್ವಲ್ಪ ಸಿಲ್ಟು ಜಾಸ್ತಿ. ಚುಕ್ಕೆ ಬೀಳತ್ತೆ ಸಮಯ. ನುಸಿ ಮಣ್ಣು ಸಣ್ಣದು ಮಣ್ಣು ಬೀಳ್ತಿರ್ತೈತಲ್ಲ, ಅದು ಕ್ಯಾಮ್ರಾ ಹೋಗ ಇದಕ್ಕೆ ಸಣ್ಣ ಮಣ್ಣು ಅಂತದ್ ಬೀಳ್ತೈತಲ್ಲ, ಇದು ಅದೇ ಹೊಡೆದಿರೋ ಸಿಲ್ಟು. ಇನ್ನು ಮೋಟ್ರ್ ಹೊಡೆದಿಲ್ವಲ್ಲ, ಅದು ಎಲ್ಲ ಪಾಚಿ ಕಟ್ಟಂಗ ಐತಿ. 2-3 ದಿನ ಓಡಿದ್ಮೇಲೆ ಕ್ಲೀನ್ ಆಗ್ತೈತೆ. ಇಲ್ಲ ಒಂದೇ ಗ್ಯಾಪ್ ಸಿಕ್ಕಿರೋ ಲಾಸ್ಟ್ ನ ದೊಡ್ಡ ಗ್ಯಾಪ್. ಅದ್ರ ಮೇಲೆ ಒಂದು 50 ಅಡಿ ಕೊರೆದಿರ್ಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ. 2 ಲೆಂತ್ ಹಾಕ್ಯಾರಿ, ಆಗದೇ ಇಲ್ಲ ಅಂದ ಅಲ್ಲಿಗೆ. ಗೊತ್ತಾಗತ್ತಲ್ರಿ. 500 ಮೇಲೆ ಲಾಸ್ಟ್ನಾಗ 750 ಅಂದ್ರೆ ಒಂದು 650 700 ಗ್ಯಾಪ್ ಸಿಕ್ಕೈತಿ. ಆ ಗ್ಯಾಪ್ ಬಿದ್ದ ನಾವು ಇಲ್ಲೇ ಇದ್ವಿ, ಸಡನ್ ಆಗಿ ಬಿದ್ಬಿಡ್ ಗ್ಯಾಪ್. ಅಷ್ಟು ವೈರೈತೇಳಿ ನಂಗೂ ಕಂಡಿಡ್ತಾರೆ ಅಂತ.
ಕರಿಬಂಡಿ ಇದು ಹ್ಮ್ ಈಗ ಸ್ವಲ್ಪ ಚೇಂಜ್ ಆಯ್ತು ನೋಡ್ರಿ. ಕಾಲ್ ಸೆಟ್ ಆಗ್ತಾರೆ ಬಂಡ ನೀರು ಕೆಂಪಣಿ ಕಟ್ಟ ದೊಡ್ಡ ಗ್ಯಾಪ್ ಇದ್ದಿಲ್ಲ. ಸ್ವಲ್ಪ ಕ್ಲಿಯರ್ ಆಗ್ತದೆ. ಎಷ್ಟು ಹೋಯ್ತು? 580. ಬಸವರಾಜನವ್ರು ಹಂಗೆಲ್ಲ ಇಕ್ಬಿಟ್ರು ಕಣಪ್ಪ. ಅಲ್ಲ ಅಲ್ಲ ಬಣ್ಣೆಲ್ಕೆ ಇಕ್ಕಿ ಅವ್ ಸಣ್ಣ ಅವನ ಗೇಣ ಇದೆ ಸಸಿ ಹಾಕಿದ್ ಸಸಿ ಇಕ್ಬಿಟ್ಟು ಎಲ್ಲ ಅರಗಿಸಿ ಡ್ರಿಪ್ ಮಾಡಿದ್ದಾರೆ. ಎಷ್ಟು 1000 ದಿನಕ್ಕೆ ಮಾಡ್ತೀನಿ. 1000 ವರ್ಷ ಸಸಿ ಮಣ್ಣು ವೈಟು ಇವೆರಡು ಸಿಕ್ಕ ಸ್ವಾಮಿ ಕರೆ ಅದು ಜಾಸ್ತಿ ಇಲ್ವಲ್ಲ? ಹೋಲ್ ಜಾಸ್ತಿ ಇಲ್ವಲ್ಲ? ಅಷ್ಟೇನಾ? 640 ಅಡಿ ಐತಲ್ಲ. ಹೇಳಿ ಸರ್ ಲಾಸ್ಟ್ ಇನ್ನು 40ಕ್ಕೆ ಇನ್ನೂ ಒಂದು 5 ಅಡಿ ಕಮ್ಮಿ ಐತಿ. 600 ಚಿಲ್ಲರೆ 640 ಅಡಿ ಐತಿ. ಅದು ಅಷ್ಟೇ ಹಂಗಾರ ಹೇಳ್ರಿ ಅವ್ ಕೊರ್ದಿರೋದು ಅಷ್ಟೇ. ಗ್ಯಾಪ್ ಐತಿ ತಳದಾಗ ಏನ್ರಿ? ಒಂದ್ ಗ್ಯಾಪ್ ಸಿಕ್ಕಿ ಸಮೇಲೆ ಅದೇ ನೀರ್ ದಪ್ಲ ಬಂದಿದ್ ಗ್ಯಾಪ್ ಅದೇ ಕೆಳಗುಳದೆ. ಇನ್ನು ಗ್ಯಾಪ್ ಹೊಡೆಯೋದಕ್ಕೆ ಶೆಲ್ಟ್ ಕೊಂಡೈತೆ ಅಷ್ಟೇನಾ? ನೀರು ಗ್ಯಾಪು ಜಾಸ್ತಿ ಕೊಡ್ತಿಲ್ವಲ್ಲ ಇಲ್ಲಿಂದ. ಗ್ಯಾಪ್ ಇಲ್ಲ ಕಟ್ಟಾಯ್ತು. ಒಂದ್ ಗ್ಯಾಪ್ ಕಟ್ಟಾಯ ಸುಮಾರಾಗ, ಅದು ತೀರಾ ದೊಡ್ಡ ಗ್ಯಾಪ್ ಏನಲ್ಲ. ಈಗ ಇಲ್ಲಿ ಕಟ್ಟಾಯ್ತು ನೋಡಿ, ಇಲ್ಲಿ ಕೆಳಗಡೆ ತತ ಕಾಣ್ತಾ ಇತ್ತು ನೋಡಿ ನಿಮ್ ಕಡೆ. 630 ಅಡಿ ಬಿದ್ದೈತೆ. ಅದರಿಂದ ಒಂದ್ 5 ಅಡಿ ಕೊರ್ದಾನ ಅಲ್ಲ, 625 ಇಲ್ಲಿ ಕಟ್ಟಾಯ್ತು ಗ್ಯಾಪು. ಅದು ಚೆನ್ನಾಗಿ ಕಟ್ಟಾಯ್ತು ಗ್ಯಾಪು ಅಂತ ತೀರಾ ದೊಡ್ಡ ಗ್ಯಾಪ್ ಏನು ಕಟ್ಟಾಯಿಲ್ಲ. ಹಲೋ ಮಲಕಣ ಟಿಫನ್ ಆಯ್ತು. ಅದೇ ಹಾ ಹ್ಞೂ ಅಣ್ಣ ಮಾತಾಡು. ಹ್ಞೂ ಅಣ್ಣ ಮಾತಾಡು. ಹಲೋ ಕೇಳಿಸ್ತಾ ಇಲ್ವಾ? ಮಾಡ್ತಿರ್ತಾರೆ. ಅಂತ ದೊಡ್ಡ ಗ್ಯಾಪ್ ಏನಲ್ಲ. ಇಲ್ಲ ಅಲ್ಲ ನೀರ್ ಬಂದಿರ್ತಾವ, ಗ್ಯಾಪ್ ಸಣ್ಣದ ನೀರ್ ಪ್ರೆಸರ್ ನೀರು ಗ್ಯಾಪ್ ಸಣ್ಣಾದ್ರು ಅದ್ರಾಗೆ ಸಾಕೇನ ಗ್ಯಾಪ್ ಇಲ್ಲ. ನೀವ್ ಹೊಡ್ತದ್ಮೇಲೆ ನೀರು ಫುಲ್ ಆಗಿ ಅಡಿಕೆ ಫುಲ್ ಆಗ ಇದು ಗ್ಯಾಸ್ ಮೇಲೆ ಬರತ್ ಸ್ವಾಮಿ. 625 ಅಡಿಗೆ ಬಿದ್ದೈತಿ ಗ್ಯಾಪ್. ಅದೇ ಕೊರಿಲಿಲ್ಲ ಅವನು, ಆಗದೇ ಇಲ್ಲ ಅಂದ. ಡೀಸೆಲ್ ಕುಡಿತೈತೆ ಅಂತ ಕೊರಿಯಲ್ಲ ಕೆಲವರು. ಸಾಮ್ಯಾರು ಬಿಡದ್ ಸಾಕ್ ನೀರ್ ಹಾಕ್ತವೆ ಅಂದ್ರೆ ಎಲ್ಲ ಕೇಳಿಸ್ತದೆ. ಹಲೋ ಕೇಳಿಸ್ತಾ ಇಲ್ವಾ ಅಣ್ಣ? 420 ಆದ್ರೆ 16 ಸ್ಟೇಜ್ ಹಾಕೊಂಬನ ಸಾಕು. ಬೇಡಣ್ಣ, ಒಂದ್ 12.20 ಹಾಕ್ಬೇಕು.
1220 ಇರ್ಲಿ ಅಂತೀರ. ಯಾಕೆ ಗೊತ್ತಾ, ಹ್ಮ್ ಮುಂದೆ ಬೋರ್ ಕೊರ್ಸಿದ್ರು ಅನುಕೂಲ ಆಗುತ್ತೆ. ಅಲ್ಲ ಆಗ್ತೈತೆ 1000 ಅಡಿ ಆಗುತ್ತೆ. 20 ಸ್ಟೇಜ್ 1000 ಅಡಿ ಗ್ಯಾಪ್ ಇರ್ತೈತೆ. 1000 ಅಡಿ ಆಗಲ್ಲ 20 ಅಡಿಗೆ 800 ಅಡಿ ಮಾಡ್ಕೋಬಹುದು. 800 ಅಡಿ 400 ಅಡಿಗೆ ನಾನು 40 ಪಿಲ್ಲರ್ 40 ಲೆಂತ್ 40 ಅಡಿ ಕೆಲಸ ಮಾಡೋದು 800 ಅಡಿ ಕೆಲಸ ಮಾಡುತ್ತೆ. 20 ಹಾಕೊಂಡ್ರೆ 12.5 20 ಹಾಕೊಂಡ್ರೆ. ಮಲಪನ ಹೇಳು. 1220 ಹಾಕ. ಹಲೋ, ಕೇಳಿಸ್ತಾ ಇಲ್ವಾ? 1220 ಆದ್ರೆ 100 mm ಪಿಲ್ಲರ್ ಹಾಕ್ತಾ ನೋಡಿ ಪ್ರಚಾರ ಬರ್ತವೆ. 80 ಹಾಕೊಂಡ್ರೆ 100 ಬೇಡ 80 ಇರ್ಲಿ ಅಂತಾರೆ. ಅಲ್ಲ 80 ಬರುತ್ತೆ, 100 ಹಾಕಕ್ಕಲ್ಲ 12.5. 15 ಸ್ಟೇಜ್ ಆಗಿದ್ರೆ 100 ಹಾಕೋನು. 16 ಆಗಿದ್ರೆ ಸುತ್ಕೊಂಡ್ಬಿಟ್ರೆ 625ಕ್ಕೆ ಸುಮಾರು ಬರ್ತೈತೆ ಅಷ್ಟೇ ನೋಡ್ರಿ ಲಾಸ್ಟ್. ಅದೇ ಇಲ್ಲ ಕಲ್ಲು. ನೋಡು ಮ್ಯಾಗ್ಲಿಂದ ಬಿದ್ದಿರ ಕಲ್ಲು. ಬಿಡ್ತೀನಿ ನೋಡಿ, ಈಗ ಮುಚ್ಕೊಳತ್ ನೋಡಿ. ಈಗ ಹೋಯ್ತು ನೋಡಿ. ಕಲೆ ಮೇಲೆ ಬಂತು ಎತ್ಕೊಂಡೆ. 630 ಅಡಿ 25 ಅಡಿ ಗ್ಯಾಪ್ ಬಿದ್ದೈತೆ. 5 ಅಡಿ ಕೊಡ್ತಾನೆ. ಮತ್ತೆ 600 ಅಡಿ ಲೆಕ್ಕಕ್ಕೆ ಟೋಟಲ್ ಎಷ್ಟು ಇಂಚ್ ನೀರ್ ಸಿಗ್ತಾನೆ ಆಯ್ತಾನೆ ಇದು? ಈಗ ನೀರು ಬಂದ್ರೆ ಚೆನ್ನಾಗೆ ಬರುತ್ತೆ. ಈಗ ಮೇಲ್ಗಡೆ ಗ್ಯಾಪ್ ಹೇಳಕ್ ಬರಲ್ಲ, ಲೆಕ್ಕ ಇದೆ. ಈ ಕೆಳಗಡೆ ಗ್ಯಾಪ್ ಅಲ್ಲಿ ಬಿಡ್ಬೇಕು. ಮೋಟ್ರಿಗೆ ಸಬ್ಸಿಡೆಂಟ್ ಬರುತ್ತೆ. 2 ಇಂಚ್ ಏನ್ ತೊಂದ್ರೆ ಇಲ್ಲ, ಇಲ್ಲ ಆರಾಮಾಗಿ ಕೆಳಗಡೆ ಗ್ಯಾಪ್ನಾಗೆ ನೀರ್ ಚೆನ್ನಾಗ್ ಬಂದಿ ಸಮಯ. ಅಷ್ಟೇ ಬಿಡ್ಬೇಕು. ಆಗ್ಲದ್ರಾಗ 1-1.5 600 ಅಡಿ ಬಿಡ್ಬೇಕು ಅಂದ್ರೆ 30 ಲೆಂತ್. 30 ಲೆಂತ್ ಸದ್ಯಕ್ಕೆ 25 ತಂದು ಬಿಡ್ಕೊಂಡು ನಡೆಯುತ್ತೆ.